ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನೋಡಿ ನಾನು ಮಂಗಳೂರು ಸೌತೆಕಾಯಿ ಸಾರನ್ನು ಮಾಡ್ತಾ ಇದ್ದೀನಿ ಊಟಕ್ಕೆ. ಈ ಮಂಗಳೂರು ಸೌತೆಕಾಯಿ ಜಾಸ್ತಿ ಬಳಸೋದು ಕರಾವಳಿ ಸೈಡಲ್ಲಿ ಜಾಸ್ತಿ ಬಳಸ್ತಾರೆ ಇದನ್ನು. ಈಗ ಎಲ್ಲ ಕಡೆಯಲ್ಲೂ ಸಿಗತ್ತೆ ಇದು. ಸಂತೆಯಲ್ಲೆಲ್ಲ ಎಲ್ಲ ಕಡೆಯೂ ಬಂದಿರುತ್ತೆ. ಒಬ್ಬೊಬ್ಬರು ತಂದಿರ್ತಾರೆ ಸಂತೆಯಲ್ಲಿ. ಅದನ್ನು ಇವತ್ತು ನಮ್ಮ ಮನೆಯಲ್ಲಿ ತಂದಿದ್ದಾರೆ. ಅದನ್ನು ಇವತ್ತು ಸಾರು ಹೇಗೆ ಮಾಡೋದು ಅಂತ ನಿಮಗೆ ಹಾಗೆ ಹೇಳ್ತೀನಿ. ಜಾಸ್ತಿ ಏನು ತೋರಿಸಲ್ಲ, ಹಾಗೆ ಸ್ವಲ್ಪ ಹೇಳ್ತೀನಿ ಅದರ ಬಗ್ಗೆ. ಈಗ ನೋಡಿ, ಮಂಗಳೂರು ಸೌತೆಕಾಯಿನ ಸಿಪ್ಪೆಯನ್ನು ಈ ರೀತಿ ಎಲ್ಲನೂ ಸಿಪ್ಪೆಯನ್ನು ಕ್ಲೀನಾಗಿ ತಗೋಬೇಕು. ತೆಗೆದು ಆಮೇಲೆ ಒಳಗಡೆ ಬೀಜ ಇರುತ್ತೆ ಇದರಲ್ಲಿ, ಆ ಬೀಜ ಎಲ್ಲ ಕ್ಲೀನಾಗಿ ತಗೋಬೇಕು. ಕ್ಲೀನಾಗಿ ತೆಗೆದು ಸ್ವಲ್ಪ ಒಳಗಡೆ ಕಹಿ ಬರುತ್ತೆ, ಆ ಕಹಿ ಹೋಗೋವರೆಗೂ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸನ್ನಾಗಿ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ. ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕೂಡ ತಿಳಿಸಿ. ಈಗ ನೋಡಿ, ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ತೆಗೆದು ಆಮೇಲೆ ಸಣ್ಣ ಸಣ್ಣಾಗಿ ಹೋಳನ್ನು ಮಾಡ್ಕೋತೀನಿ. ಆಮೇಲೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಒಗ್ಗರಣೆಗೆಲ್ಲ ಹಾಕ್ಕೊಂಡು, ಆಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಎಲ್ಲ ಹೋಳನ್ನು ಹಾಕಿ, ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋತೀನಿ. ಬೇಯಿಸ್ಕೊಂಡು 1 ಬಟ್ಟಲು ಕೊಬ್ಬರಿ ತುರಿ, 1 ದೊಡ್ಡ ಬಟ್ಟಲು ಕೊಬ್ಬರಿ ತುರಿ, ಹಾಗೆ 4-5 ಮೆಣಸಿನ್ಕಾಯಿ, ಹಾಗೆ ಹವೀಜ್ ಕಾಳು, ಅರಿಶಿನ ಪುಡಿ ಎಲ್ಲ ಹಾಕಿ ರುಬ್ಕೋತೀನಿ. ರುಬ್ಕೊಂಡು ಈಗ ನೋಡಿ ಎಲ್ಲ ಹೋಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಹೋಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಕಹಿ ಹೋಗೋವರೆಗೂ ಒಳಗಡೆ ಬೀಜನ ಕಟ್ ಮಾಡಿ ಚೆಲ್ಲಬೇಕು. ಸ್ವಲ್ಪ ಕಹಿ ಬರುತ್ತೆ ಒಳಗಡೆ. ಈಗ ನೋಡಿ, ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಕೊಟ್ಟು ಬೇಯಿಸ್ಕೊಂಡು, ಆಮೇಲೆ ಎಲ್ಲ ಸಾರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಉಪ್ಪನ್ನು ಹಾಕಬೇಕು. ಹಾಕ್ಕೊಂಡು ಈಗ ಎಲ್ಲ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ವಿಡಿಯೋ ಮಾಡಿದ್ದೆ, ಅದು ಸ್ವಲ್ಪ ವಿಡಿಯೋ ಏನು ಪ್ರಾಬ್ಲಮ್ ಆಯಿತೋ ಏನೋ ವಿಡಿಯೋನೇ ಬಂದಿಲ್ಲ. ಒಗ್ಗರಣೆ ಎಲ್ಲ ಕೊಡೋದು ವಿಡಿಯೋ ಮಾಡಿದ್ದೆ, ಅದು ಬರಲಿಲ್ಲ. ಹೀಗಾಗಿ ಕ್ಷಮಿಸಿ. ಡೈರೆಕ್ಟ್ ಈಗ ಸಾರು ಕುದಿಯೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ 1 ದೊಡ್ಡ ಬಟ್ಲು ಕೊಬ್ಬರಿ ತುರಿ, ಆಮೇಲೆ 4-5 ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಹವೀಜ್ ಕಾಳು ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಂಡು ಈರುಳ್ಳಿ ಮತ್ತು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಹೋಳನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆಮೇಲೆ ಮಸಾಲೆಯನ್ನು ಹಾಕ್ಕೋಬೇಕು ಅಷ್ಟೇ. ಆಮೇಲೆ ಚೆನ್ನಾಗಿ ಕುದಿಸ್ಬೇಕು. 1-2 ಟೊಮೆಟೊ ಹಣ್ಣನ್ನು ಹಾಕಬೇಕು ಬೇಯಿಸುವಾಗ. ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸಾರನ್ನು ಕುದಿಸ್ಕೊಂಡು, ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡನ್ನು ಹಾಕಿ ಆಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ರುಚಿಯಾದ ಸಾರು ರೆಡಿಯಾಗತ್ತೆ. ಈಗ ನೋಡಿ, ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಈ ಕಡೆ ಸಾರು ಕುದೀತಾ ಇದೆ, ಈ ಕಡೆ ಅನ್ನನೂ ಆಗಿದೆ. ಅನ್ನಕ್ಕೆ ಇಟ್ಟಿದ್ದೀನಿ. ನಾನು ಅದು ವಿಡಿಯೋ ನೋಡಲೇ ಇಲ್ಲ, ಅದು ವಿಡಿಯೋ ಆಗೇ ಇಲ್ಲ ಅದು. ಹೀಗಾಗಿ ನಿಮಗೆ ಸಾರು ಹೇಗೆ ಮಾಡೋದಂತ ತೋರಿಸ್ಲಿಕ್ಕೆ ಆಗಲಿಲ್ಲ. ಹಾಗೆ ಮಾತಿನಲ್ಲಿ ಹೇಳಿದ್ದೀನಿ. ಮತ್ತು ನಿಮಗೆ ಬೇಕಂದರೆ ಇನ್ನೊಂದು ಸಲ ನಾನು ಹಾಕ್ತೀನಿ ಯಾವ ಥರ ಮಾಡಬೇಕು ಅಂತ ಸಾರು.
ಈಗ ನೋಡಿ ಸಾರು ಕುದೀತಾ ಇದೆ. ಈಗ ಆಗಿದೆ ಇದು ಸಾರು. ಹಾಗೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಈ ಕಡೆ ಅಡುಗೆ ಆಗೋಷ್ಟರಲ್ಲಿ ಪಾತ್ರೆ ಎಲ್ಲ ಅದು ಕ್ಲೀನ್ ಆಗಿಬಿಡುತ್ತೆ, ಮನೆಯೂ ಕ್ಲೀನ್ ಆಗಿಬಿಡುತ್ತೆ ಅಂತೇಳಿ ಎಲ್ಲ ಮಾಡ್ತಾ ಇದ್ದೀನಿ. ಮಕ್ಕಳು ಟ್ಯೂಷನ್ನಿಗೆ ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ, ಅವರು ಕೂಡ ಬರ್ತಾರೆ. ಮಗಳು ಕೂಡ ಶಾಪಿಗೆ ಹೋಗಿದ್ದಾಳೆ. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗಿದ್ದಾರೆ. ನಾನು ಒಬ್ಬಳು ಈಗ ಮನೆಯಲ್ಲಿರೋದು. ಈ ಟೈಮ್ನಲ್ಲೇ ನಾನು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಎಲ್ಲರೂ ಇದ್ದಾಗ ವಿಡಿಯೋ ಮಾಡೋದಕ್ಕೆ ಆಗಲ್ಲ ಅಂತ ಎಷ್ಟಾಗುತ್ತೋ ಅಷ್ಟು ಅವ್ರು ಇಲ್ಲದೆ ಟೈಮ್ನಲ್ಲಿ ವಿಡಿಯೋ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈಗ ನೋಡಿ ಈ ಕಡೆ ಪಾತ್ರೆನೂ ತೊಳ್ತಾ ಇದ್ದೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸರಿಯಾಗಿದ್ದರೆ ಸರಿ ಅಂತ ಹೇಳಿ, ತಪ್ಪಾಗಿದ್ದರೆ ತಪ್ಪು ಅಂತ ಹೇಳಿ, ಏನಾದರೂ ಸರಿ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ ಸಾರು ಕುದೀತಾ ಇದೆ. ಚೆನ್ನಾಗಿ ಈ ರೀತಿ ಕುದ್ದ ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಈಗ ನೋಡಿ ಸಾರು ಆಗಿದೆ ಇದು. ನೋಡಿ ಈ ರೀತಿ ಹೋಳು ಈ ರೀತಿ ಆಗಿರುತ್ತೆ ನೋಡಿ ಸಾರು. ಊಟಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ಈಗ ಆಗಿದೆ ಇದು ಸಾರು. ಈಗ ನೋಡಿ ಸ್ವಲ್ಪ ಪಾತ್ರೆ ಬಿಡ್ತೀನಿ. ತೊಳ್ಕೊಂಡ್ರೆ ಅಡುಗೆ ಮನೆ ಕೆಲಸ ಆಗುತ್ತೆ. ಇಷ್ಟರಲ್ಲೇ ನೋಡಿ ಈ ಕಡೆ ಆ ಕಡೆ ವಾಷಿಂಗ್ ಮಷಿನ್ ಇಟ್ಟಿದ್ದಾರೆ. ಆ ಕಡೆ ಬಟ್ಟೆ ಎಲ್ಲ ಅಲ್ಲೇ ಒಣಗಿಸ್ತಾರೆ. ಇಷ್ಟೇ ಜಾಗದಲ್ಲಿ ಇಷ್ಟೆಲ್ಲ ಇದೆ ನೋಡಿ. ಅಡುಗೆ ಮನೆ ಚಿಕ್ಕದಾಗಿದೆ, ಆದರೂ ಎಲ್ಲ ಅನುಕೂಲ ಇದೆ. ಚಿಕ್ಕದಾಗಿದೆ ಅಷ್ಟೇ. ನೋಡಿ ಪಾತ್ರೆ ಎಲ್ಲ ತೊಳೆದಾಗ್ತಾ ಬಂತು. ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈಗ ನೋಡಿ ಪಾತ್ರೆ ಎಲ್ಲ ತೊಳೆದಾಗ್ತಾ ಬಂತು. ಈಗ ಅಡುಗೆ ಮನೆ ಎಲ್ಲ ಸ್ವಲ್ಪ ಒರೆಸ್ಕೊಂಡ್ರೆ ಎಲ್ಲ ಕೆಲಸ ಮುಗಿಯುತ್ತೆ. ಹಾಗೆ ಮಕ್ಕಳು ಬಂದುಬಿಡ್ತಾರೆ. ಅವರು ಬಂದ ಮೇಲೆ ಗಲಾಟೆ ಏನೂ ಮಾಡೋಕ್ಕಾಗಲ್ಲ, ವಿಡಿಯೋನು ಮಾಡೋಕ್ಕಾಗಲ್ಲ, ವಾಯ್ಸ್ ಓವರು ಕೊಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವರು ಇಲ್ಲದೆ ಟೈಮ್ನಲ್ಲಿ ಮಾಡೋದು ಒಳ್ಳೆಯದಂತ ಈಗಲೇ ಎಲ್ಲ ಮಾಡ್ಕೋತಾ ಇದ್ದೀನಿ ನೋಡಿ. ಇಷ್ಟು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ಎಲ್ಲ ಅಡುಗೆ ಮನೆ ಎಲ್ಲ ನೀಟಾಗಿರುತ್ತೆ. ಅಡುಗೆ ಮನೆ ಎಷ್ಟು ನೀಟಾಗಿರುತ್ತೆ ಅಷ್ಟು ಒಳ್ಳೆಯದು. ಅಡುಗೆ ಮನೆ ನೀಟಾಗಿದ್ದರೆ ಮನಸ್ಸು ಕೂಡ ಖುಷಿಯಾಗಿರುತ್ತೆ. ಇಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಅಲ್ಲಲ್ಲಿ ಗಲೀಜಿದ್ದರೆ ಒಂಥರ ಕಿರಿಕಿರಿ ಅನಿಸ್ಬಿಡುತ್ತೆ. ಹೀಗಾಗಿ ಆವಾಗ ಎಲ್ಲ ನೀಟಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾವುದು ಕ್ರಿಮಿಕೀಟಗಳು ಬರಲ್ಲ, ಏನೂ ಬರಲ್ಲ ನೀಟಾಗಿದ್ದರೆ. ಇಲ್ಲ ಅಂದ್ರೆ ಗಲೀಜಿದ್ದರೆ ಅಲ್ಲಲ್ಲಿ ಜಿರಳೆಗಳ ಕಾಟ, ಅಲ್ಲಲ್ಲಿ ನುಸಿ ಬರೋದು, ಎಲ್ಲ ನೊಣ ಬರೋದು, ಈ ಥರ ಎಲ್ಲ ಬರುತ್ತವೆ. ಯಾವಾಗಲೂ ಅಡುಗೆ ಮನೆಯನ್ನು ನೀಟಾಗಿ ಇಟ್ಕೋಬೇಕು. ತುಂಬಾ ಒಳ್ಳೆಯದು, ಮನೆಗೆ ಶುಭ ಕೂಡ. ಇಲ್ಲ ಅಂದ್ರೆ ಒಳ್ಳೆಯದಲ್ಲ. ಹೀಗಾಗಿ ಅಡುಗೆ ಮನೆ ಯಾವಾಗಲೂ ಯಾವುದೇ ರೂಮ್ ಆಗಲಿ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಯಾವಾಗಲೂ ಹೆಣ್ಮಕ್ಳು ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಮನಸ್ಸು ಕೂಡ ಶಾಂತವಾಗಿರುತ್ತೆ. ಇಲ್ಲ ಅಂದರೆ ಮನೆಯಲ್ಲಿ ಕಿರಿಕಿರಿ, ದರಿದ್ರ ಈ ಥರ ಎಲ್ಲ ಮನೆಯಲ್ಲಿ ಬಂದುಬಿಡುತ್ತೆ. ನಾವು ಮನೆ ಎಷ್ಟು ಚೆನ್ನಾಗಿ ಇಟ್ಕೋತೀವೋ ಅಷ್ಟು ಒಳ್ಳೆಯದು. ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ಮಾಡಬೇಕು. ಹೆಣ್ಣುಮಕ್ಕಳು ಯಾವಾಗಲೂ ಮನೆಗೆ ತುಂಬಾ ಒಳ್ಳೆಯದು. ಏನೇ ಕೆಟ್ಟ ಇದು ಇದ್ದರೂ ಮನೆಯಿಂದ ಹೊರಗೆ ಹೋಗುತ್ತೆ. ನಾವು ಪೂಜೆ ಗೀಜೆ ಎಲ್ಲ ಕರೆಕ್ಟಾಗಿ ಮಾಡೋದ್ರಿಂದ, ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು.
ಯಾವುದೇ ಕೆಟ್ಟ ದೃಷ್ಟಿ ಇದ್ದರೂ ಮನೆಯಿಂದ ದೂರ ಹೋಗುತ್ತೆ. ದೇವರ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ಮಾಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದು. ಈಗ ನೋಡಿ ನಾನು ವಾಕಿಂಗಿಗೆ ಬಂದಿದ್ದೀನಿ. ಹೀಗೆ ನಿಮಗೆ ಸ್ವಲ್ಪ ತೋರಿಸೋಣ ಅಂತ ಆ ಕಡೆ ಈ ಕಡೆ ಎಲ್ಲ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಹೋಗ್ತಾ ಇದ್ದೀನಿ ವಾಕಿಂಗಿಗೆ. ಈ ಕಡೆ ಬೇರೆ ಕಡೆ ಬಂದಿದ್ದೀನಿ ಇವತ್ತು. ಹಾಗೆ ತೋರಿಸೋಣ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೆ. ಸೂರ್ಯ ಮುಳುಗುವ ಟೈಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಸೂರ್ಯ. ನೋಡಿ ನೋಡೋದಕ್ಕೆ ಅಷ್ಟು ಖುಷಿಯಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೆಂಪಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ನೋಡಿ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಸೂರ್ಯ ನೋಡಿ. ಈ ಥರ ಎಲ್ಲ ನೇಚರ್ ಎಲ್ಲ ನೋಡಿದರೆ ಎಷ್ಟು ಖುಷಿಯಾಗತ್ತೆ, ಮನಸ್ಸಿಗೆ ಒಂಥರ ಖುಷಿಯಾಗತ್ತೆ. ನೇಚರ್ ಜೊತೆ ಇರೋದಂದರೆ ನನಗೆ ತುಂಬಾ ಇಷ್ಟ. ನೇಚರ್ ಜೊತೆ ಇರೋದು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೇಚರ್ ಅಂದರೆ. ಅಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ. ಹಾಗೆಯೇ ವಿಡಿಯೋ ಮಾಡ್ಕೋತಾ ಹೋಗ್ತಾ ಇದ್ದೆ, ವಾಕಿಂಗ್ ಮಾಡ್ತಾ ಇದ್ದೆ. ಇದೇ ನೋಡಿ ಕಂಪ್ನಿ ಕಾಣುತ್ತೆ ಇಲ್ಲಿಂದ. ಇದೆಲ್ಲ ಡಾಕ್ಟರ್ ಕ್ವಾರ್ಟರ್ಸ್ಗಳು ಇವು. ಈ ಕಡೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ವಾತಾವರಣ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೀನಿ ಎಲ್ಲ ನಿಮಗೆ ತೋರಿಸೋಣ ಅಂತ ಹೇಳಿ. ಇವೆಲ್ಲ ಕ್ವಾರ್ಟರ್ಸ್ಗಳು ನೋಡಿ. ಹಾಗೆ ವಾಕಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಡೈಲಿ ಸಂಜೆ 1 ಗಂಟೆ ವಾಕಿಂಗ್ ಮಾಡಿ ಹೋಗಿರ್ತೀನಿ ನಾನು. ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಎಲ್ಲ. ಈಗ ನೋಡಿ ಈ ಕಡೆ ಪಾರ್ಕಿಗೆ ಬಂದೆ ನಾನು. ಮೇನ್ ಪಾರ್ಕಿಗೆ ಬಂದಿದ್ದೀನಿ ನೋಡಿ. ಹಾಗೆ ವಾಕಿಂಗ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಬಂದು ಆಟ ಆಡ್ತಾ ಇರ್ತಾರೆ ಈ ಟೈಮ್ನಲ್ಲಿ. ಎಲ್ಲರೂ ದೊಡ್ಡವರು ಮಕ್ಕಳು ವಯಸ್ಸಾದವರು ಎಲ್ಲ ಬಂದು ವಾಕಿಂಗ್ ಮಾಡ್ತಾ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡ್ತಾ ಕೂತಿರ್ತಾರೆ. ಈ ಥರ ವಾಕಿಂಗ್ ಬಂದು ಹೋದರೆ ಒಂಥರ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ಈ ವಾತಾವರಣದಲ್ಲಿ ನೇಚರ್ ಜೊತೆ ನಾವು ಕೂಡ ಖುಷಿಯಾಗಿ ಇರ್ಬೋದು. ಮನೆಯಲ್ಲೇ ಇದ್ದರೆ ಮನೆಯಲ್ಲೂ ತುಂಬ ಬೋರ್ ಆಗುತ್ತೆ, ಇಲ್ಲ ಟೆನ್ಷನ್ ಎಲ್ಲ ಮನಸ್ಸಿನಲ್ಲಿ ಬರುತ್ತೆ. ಈ ಥರ ಬಂದಾಗ ನಮಗೂ ಒಂಥರ ಖುಷಿ ಆಗುತ್ತೆ, ವಾಕಿಂಗು ಮಾಡಿದಾಗತ್ತೆ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.